HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ 80 ಅಡಿ ರಸ್ತೆ ಡಿವೈಡರ್ನಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಸಂಸದ ಶ್ರೇಯಸ್ ಎಂ ಪಟೇಲ್ ಕರೆ. ಅಂಕನಹಳ್ಳಿಯಲ್ಲಿ ಚಿರತೆ ದಾಳಿ, 4 ಗಾಯ. ಸೆರೆಗೆ 7 ತಂಡಗಳ ಕಾರ್ಯಾಚರಣೆ. ಗಾಯಾಳುಗಳಿಗೆ ಹಿಮ್ಸ್ನಲ್ಲಿ ಚಿಕಿತ್ಸೆ. ಸಂಸದರು ಹಾಗೂ ಡಿಸಿ ಭೇಟಿ. ಆಲೂರು ಕಾಮತಿ ಕೂಡಿಗೆಯಲ್ಲಿ ಸಮಸ್ಯೆಗಳ ಮಹಾಪೂರ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ತೀವ್ರ ಸಂಕಷ್ಟ ಎದುರಿಸುತ್ತಿರುವ ಸಾರ್ವಜನಿಕರು, ಗ್ರಾಮಸ್ಥರಿಂದ ಪ್ರತಿಭಟನೆಯ ಎಚ್ಚರಿಕೆ. ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರ ಅಥವಾ ಕೆಲ ಸಂಘ ಸಂಸ್ಥೆಗಳ ಹೊಣೆಗಾರಿಕೆಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದು ಜಿಲ್ಲೆಯ ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರದ ಹುಣಸಿನಕೆರೆ ಸಮೀಪದ 80 ಅಡಿ ರಸ್ತೆ ಮಧ್ಯದ ಡಿವೈಡರ್ ಉದ್ದಗಲಕ್ಕೂ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರಕೃತಿಯು ಮಾನವನಿಗೆ ಯಾವುದೇ ಪ್ರತಿಫಲ ನಿರೀಕ್ಷಿಸದೆ ಅನೇಕ ಅಮೂಲ್ಯ ಕೊಡುಗೆಗಳನ್ನು ನೀಡುತ್ತಿದೆ. ಶುದ್ಧ ಗಾಳಿ, ನೀರು, ನೆರಳು, ಆಹಾರ ಸೇರಿದಂತೆ ಜೀವ ಉಳಿಸುವ ಅಗತ್ಯವಿರುವ ಎಲ್ಲಾ ಸಂಪನ್ಮೂಲಗಳನ್ನು ಪರಿಸರವೇ ಒದಗಿಸುತ್ತಿದೆ. ಆದರೆ ನಾವು ಪರಿಸರಕ್ಕೆ ಏನು ಕೊಡುಗೆ ನೀಡುತ್ತಿದ್ದೇವೆ ಎಂಬ ಪ್ರಶ್ನೆಯನ್ನ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಬೇಕಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ನಗರೀಕರಣ, ಅರಣ್ಯನಾಶ, ಪ್ಲಾಸ್ಟಿಕ್ ಬಳಕೆ ಮತ್ತು ಪರಿಸರ ಮಾಲಿನ್ಯದಿಂದಾಗಿ ಪ್ರಕೃತಿಯ ಸಮತೋಲನ ಹದಗೆಡುತ್ತಿದೆ. ಇದರ ಪರಿಣಾಮವಾಗಿ ಹವಾಮಾನ ವೈಪರೀತ್ಯ, ನೀರಿನ ಕೊರತೆ, ಉಷ್ಣಾಂಶ ಏರಿಕೆ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಮುಂದಿನ ತಲೆಮಾರುಗಳಿಗೆ ಶುದ್ಧ ಗಾಳಿ, ಸುರಕ್ಷಿತ ನೀರು ಹಾಗೂ ಆರೋಗ್ಯಕರ ವಾತಾವರಣ ನೀಡುವುದು ನಮ್ಮೆಲ್ಲರ ಹೊಣೆಗಾರಿಕೆ. ಪರಿಸರ ಉಳಿದರೆ ಮಾತ್ರ ಮಾನವ ಬದುಕು ಉಳಿಯುತ್ತದೆ ಎಂಬ ಅರಿವಿನೊಂದಿಗೆ ಎಲ್ಲರೂ ಪರಿಸರ ಸಂರಕ್ಷಣೆಯ ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಪಾಲಿಕೆ ಸಿಬ್ಬಂದಿ, ಪೌರ ಕಾರ್ಮಿಕರು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶ ಸಾರಿದರು. HCN ನ್ಯೂಸ್, ಹಾಸನ್. ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಕಮಿಷನರ್ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಗೌರವಾನ್ವಿತ ಮಹಾನಗರ ಪಾಲಿಕೆಯ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಗೌರವಾನ್ವಿತ ಪೌರ ಕಾರ್ಮಿಕರಿಗೆ ಎಲ್ರಿಗೂ ನಮಸ್ಕಾರಗಳು, ಶುಭೋದಯ. ಪರಿಸರ ಅಂತ ಹೇಳಿದ್ರೆ ನಮ್ಮೆಲ್ಲರ ಜವಾಬ್ದಾರಿ. ನಾವೆಷ್ಟು ನಮ್ಮ ಆಂತರಿಕ ಮತ್ತೆ ನಮ್ಮ ಶುಚಿತ್ವವನ್ನು ಕಾಪಾಡ್ಕೋತೀವಿ, ನಮ್ಮ ಸುತ್ತಮುತ್ತಲ ಶುಚಿತ್ವವನ್ನು ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ನಮಗೆ ಉಚಿತವಾಗಿ ಏನಾದರೂ ಪ್ರಪಂಚದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಗಾಳಿ, ನೀರು, ಜಲ ಮತ್ತೆ ಮಣ್ಣು, ಇದು ಉಚಿತವಾಗಿ ನಮಗೆ ಪರಿಸರ ಕೊಡ್ತಿದೆ. ನಾವೇನು ಪರಿಸರಕ್ಕೆ ಮತ್ತೆ ಕೊಡ್ತಿದ್ದೀವಿ ಅನ್ನೋದು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಇವತ್ತು ನಾವು ಪ್ಲಾಸ್ಟಿಕ್ ಮುಕ್ತವಾಗಿರಬಹುದು, ಮತ್ತೆ ಅತ್ಯಂತ ಶುಚಿತ್ವ ಕಾಪಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಪರಿಸರಕ್ಕೆ ನಾವೆಷ್ಟು ಪರಿಸರ ನಮಗೆ ಯಾವುದೇ ರೀತಿಯ ಒಂದು ಹೊಳೆನರಸೀಪುರ ತಾಲೂಕಿನ ಅಂಕವಳ್ಳಿ ಗ್ರಾಮದಲ್ಲಿ ಚಿರತೆ ದಾಳಿ ನಡೆಸಿ 4 ಗಾಯಗೊಂಡ ಘಟನೆ ಆತಂಕ ಸೃಷ್ಟಿಸಿದ್ದು, ಚಿರತೆಯನ್ನು ಸೆರೆ ಹಿಡಿಯಲು ಅರಣ್ಯ ಇಲಾಖೆ ತೀವ್ರ ಕಾರ್ಯಾಚರಣೆ ಆರಂಭಿಸಿದೆ. ಗಾಯಾಳುಗಳಾದ ನಾಗೇಶ್, ನವೀನ್, ಗೌರಮ್ಮ ಸೇರಿದಂತೆ 4 ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಈ ವೇಳೆ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಹಾಗೂ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು. ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತ 55 ವರ್ಷದ ನಾಗರಾಜ್ ಅವರ ಮೇಲೆ ಚಿರತೆ ಮೊದಲು ದಾಳಿ ನಡೆಸಿದೆ. ಮುಖಕ್ಕೆ ಕಚ್ಚಿ ಎಳೆದೊಯ್ಯಲು ಯತ್ನಿಸಿದ ವೇಳೆ ಅವರ ತಮ್ಮ ನವೀನ್ ಧೈರ್ಯದಿಂದ ಚಿರತೆ ಮೇಲೆರಗಿ ಅಣ್ಣನನ್ನ ರಕ್ಷಿಸಿದ್ದಾರೆ. ಈ ವೇಳೆ ನಾಗರಾಜ್ ಅವರನ್ನ ಬಿಟ್ಟು ನವೀನ್ ಮೇಲೆ ಚಿರತೆ ದಾಳಿ ಮಾಡಿದೆ. ಆದರೂ ನವೀನ್ ಧೈರ್ಯ ಕಳೆದುಕೊಳ್ಳದೆ ಚಿರತೆ ವಿರುದ್ಧ ಹೋರಾಟ ಮುಂದುವರೆಸಿದ್ದಾರೆ. ನವೀನ್ ಮೇಲೂ ಚಿರತೆ ದಾಳಿ ನಡೆಸುತ್ತಿದ್ದ ವೇಳೆ ನಾಗರಾಜ್ ಅವರ ಪುತ್ರ ಯಶಸ್ ಗೌಡ ಕೂಡ ಸ್ಥಳಕ್ಕೆ ಧಾವಿಸಿ ನೆರವಿಗೆ ಬಂದಿದ್ದಾರೆ. ಇಬ್ಬರೂ ಸೇರಿ ಚಿರತೆಯೊಂದಿಗೆ ಹೋರಾಡಿ ನಾಗರಾಜ್ ಹಾಗೂ ನವೀನ್ ಅವರ ಜೀವ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಪ್ರತಿರೋಧದಿಂದ ಗಾಬರಿಗೊಂಡ ಚಿರತೆ ಅಲ್ಲಿಂದ ಪರಾರಿಯಾಗಿದೆ. ಆದರೆ ಗ್ರಾಮದಿಂದ ತೆರಳುವ ವೇಳೆ ದಾರಿಯಲ್ಲಿ ಸಿಕ್ಕಿದ್ದ ಇಬ್ಬರು ಮಹಿಳೆಯರಾದ 70 ವರ್ಷದ ಜಯಮ್ಮ ಮತ್ತು ಮತ್ತೊಬ್ಬ ಮಹಿಳೆ 50 ವರ್ಷದ ಜಯಮ್ಮ ಅವರ ಮೇಲೂ ಚಿರತೆ ದಾಳಿ ಮಾಡಿದೆ. ಅದೃಷ್ಟವಶಾತ್ 4 ಪ್ರಾಣಾಪಾಯದಿಂದ ಪಾರಾಗಿದ್ದು, ಗಾಯಾಳುಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸದ ಶ್ರೇಯಸ್ ಎಂ ಪಟೇಲ್, ಚಿರತೆ ದಾಳಿಯಲ್ಲಿ ಗಾಯಗೊಂಡವರನ್ನ ಮೊದಲು ಹೊಳೆನರಸೀಪುರ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ತಿಳಿಸಿದರು. ವೈದ್ಯಾಧಿಕಾರಿಗಳು ಹಾಗೂ ತಜ್ಞರ ತಂಡ ಗಾಯಾಳುಗಳಿಗೆ ಅಗತ್ಯ ಚಿಕಿತ್ಸೆ ನೀಡುತ್ತಿದ್ದು, ನಾಗೇಶ್ ಅವರ ಮೇಲೆ ಚಿರತೆ ಭೀಕರವಾಗಿ ದಾಳಿ ನಡೆಸಿದೆ ಎಂದರು. ಚಿರತೆಯನ್ನು ಸೆರೆ ಹಿಡಿಯಲು ಅರಣ್ಯ ಇಲಾಖೆಯ 7 ತಂಡಗಳು ನಿರಂತರ ಕಾರ್ಯಾಚರಣೆ ನಡೆಸುತ್ತಿದ್ದು, 1 ಅಥವಾ 2 ದಿನಗಳ ಒಳಗೆ ಅದನ್ನು ಬಂಧಿಸುವ ವಿಶ್ವಾಸವಿದೆ ಎಂದು ಅವರು ಹೇಳಿದರು.
ಅರಣ್ಯ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ಚಿರತೆ ಗಾಬರಿಗೊಂಡ ಸ್ಥಿತಿಯಲ್ಲಿದ್ದು ಎದುರಾದವರ ಮೇಲೆ ದಾಳಿ ನಡೆಸುತ್ತಿದೆ. ಈ ಹಿಂದೆ ಚಿರತೆಯ ಸಂಚಾರದ ಮಾಹಿತಿ ದೊರೆತ ಹಿನ್ನೆಲೆ ಬೋನುಗಳನ್ನು ಅಳವಡಿಸಲಾಗಿತ್ತು. ಆದರೂ ಶುಕ್ರವಾರ ಹೊಲದ ಕೆಲಸಕ್ಕೆ ತೆರಳಿದ್ದ ರೈತರ ಮೇಲೆ ದಾಳಿ ನಡೆಸಿರುವುದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿಸಿದೆ ಎಂದರು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ಅಂಕನಹಳ್ಳಿ ಗ್ರಾಮದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ನಾಗೇಂದ್ರ ಹಾಗೂ ನವೀನ್ ಮೇಲೆ ಮೊದಲು ಚಿರತೆ ದಾಳಿ ನಡೆಸಿದೆ. ಬಳಿಕ ಇನ್ನಿಬ್ಬರ ಮೇಲೂ ದಾಳಿ ಮಾಡಿದೆ. ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಎಂದರು. ಗಾಯಾಳುಗಳಿಗೆ ತಕ್ಷಣ ಚಿಕಿತ್ಸೆ ಒದಗಿಸಲಾಗಿದ್ದು ಎಲ್ಲರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಅರಣ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ಗ್ರಾಮಸ್ಥರಿಗೆ ಎಚ್ಚರಿಕೆಯ ಸಂದೇಶ ನೀಡುವ ಜೊತೆಗೆ ಚಿರತೆಯ ಚಲನವಲನದ ಮೇಲೆ ನಿಗಾ ಇಡಲಾಗಿದೆ ಎಂದರು. ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಸಾರ್ವಜನಿಕರು ಒಂಟಿಯಾಗಿ ಹೊಲಗದ್ದೆಗಳಿಗೆ ತೆರಳದಂತೆ ಹಾಗೂ ಅರಣ್ಯ ಇಲಾಖೆ ಸೂಚನೆಗಳನ್ನು ಪಾಲಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಚಿರತೆಯನ್ನ ಶೀಘ್ರ ಸೆರೆ ಹಿಡಿಯಲು ಬೋನ್ಗಳು, ಕ್ಯಾಮೆರಾಗಳು ಮತ್ತು ವಿಶೇಷ ತಂಡಗಳ ಮೂಲಕ ಶೋಧ ಕಾರ್ಯ ನಡೆಸಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. HCN ನ್ಯೂಸ್, ಹೊಳೆನರಸೀಪುರ. ನಮ್ಮ ಹೊಳೆನರಸೀಪುರ ತಾಲೂಕಿನ ಅಂಕವಳ್ಳಿ ಗ್ರಾಮದಲ್ಲಿ ಚಿರತೆ ಒಂದು ನವೀನ್ ಮತ್ತು ನಾಗೇಶ್ ಅನ್ನೋರ ಮೇಲೆ ದಾಳಿಯನ್ನು ಮಾಡಿದೆ. ಜೊತೆಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಗೌರಮ್ಮ ಇವ್ರ ಮೇಲೂ ಸಹ ದಾಳಿಯನ್ನು ಮಾಡಿದೆ. ಈಗ ಮುಂಜಾಗ್ರತಾ ಕ್ರಮ ಮತ್ತು ಏನು ಸೂಕ್ತ ಚಿಕಿತ್ಸೆಗೋಸ್ಕರ ಹೊಳೆನರಸೀಪುರಕ್ಕೆ ಬಂದು ಅಲ್ಲಿಂದ ಈಗ ನಾವು ನಮ್ಮ ಹಿಮ್ಸ್ಗೆ ರೆಫರ್ ಮಾಡಿದ್ದಾರೆ. ಇಲ್ಲಿ ಏನೇನು ಚಿಕಿತ್ಸೆ ಕೊಡಬೇಕು ಈಗಾಗಲೇ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ನಮ್ಮ ವೈದ್ಯಾಧಿಕಾರಿಗಳು ತಂಡದವರು. ಏನೇನು ಸ್ಟಿಚ್ ಹಾಕಬೇಕು ಅದನ್ನೆಲ್ಲ ತುಂಬ ಭೀಕರವಾಗಿ ಒಬ್ರಿಗಂತೂ ನಾಗೇಶನವ್ರಿಗೆ ಅತ್ಯಂತ ಜಾಸ್ತಿ ದಾಳಿ ಮಾಡಿದೆ. ಈಗಾಗಲೇ ನಾವು ಇಲ್ಲ ಅರಣ್ಯ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ಡ್ರೋನ್ ತಂಡವನ್ನು ಆ ಜಾಗಕ್ಕೆ ಕಳಿಸಿದ್ದಾರೆ. ನಾಳೆ ಒಳಗಡೆ ಈ ಒಂದೇನು ಚಿರತೆಯನ್ನು ಕ್ಯಾಪ್ಚರ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಒಂದೇವರೆಗೆ 4 ಜನಕ್ಕೆ ಹೌದೌದು. ಅರಣ್ಯ ಅಧಿಕಾರಿಗಳು ಹೇಳೋ ಪ್ರಕಾರ ಚಿರತೆ ಗಾಬರಿ ಆದ ನಂತರ ಸಿಕ್ಕಿದವ್ರ ಮೇಲೆ ಅಲ್ಲೇ ಮಾಡ್ತಾ ಇದೆ ಅಂತ. ಇದು ಅರಣ್ಯ ಇಲಾಖೆಯವರಿಗೆ ಮುಂಚೆನೇ ಗೊತ್ತಿತ್ತು. ಒಂದು ಬೋನು ಸಹ ಇಟ್ಟಿದ್ರು, ಆದರೆ ಅದು ಕ್ಯಾಪ್ಚರ್ ಆಗಿತ್ತು. ಇವತ್ತು ನಮ್ಮ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಅಂಕನಹಳ್ಳಿ ಗ್ರಾಮದಲ್ಲಿ ಚಿರತೆಯ ಒಂದು ಅಟ್ಯಾಕ್ ಆಗಿದೆ. ನಮ್ಮ ರೈತರು ನಾಗೇಂದ್ರ ಮತ್ತು ನವೀನ್ ಅವರು ಹೊಲದಲ್ಲಿ ಕೆಲಸ ಮಾಡುವಾಗ ಅವರಿಗೆ ಚಿರತೆಯಿಂದ ಒಂದು ಆಘಾತಕ್ಕೆ ಒಳಗಾಗಿದ್ದಾರೆ. ಸದ್ಯ ಯಾವುದೇ ಜೀವ ಹಾನಿ ಆಗಿಲ್ಲ ಮತ್ತು ತೊಂದರೆ ಆಗಿಲ್ಲ. ಈಗ ಅವ್ರಿಗೆ ತಕ್ಷಣ ಚಿಕಿತ್ಸೆಯನ್ನು ನೀಡಲಾಗಿದೆ. ಹಾಗಾಗಿ ಅವರು ಗಾಯಗಳಿಗೆ ಈಗ ಉತ್ತಮ ಸ್ಪಂದನೆ ಕೊಡ್ತಾ ಇದ್ದಾರೆ. ಯಾವುದು ಪ್ರಾಣಕ್ಕೆ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಒಂದು ವಿಚಾರವಾದರೆ ನಮ್ಮ ಅರಣ್ಯ ಇಲಾಖೆಯವರು ಈಗ ತುಂಬ ತಮ್ಮ ಸರ್ಚ್ ಆಪರೇಷನನ್ನು ತೀವ್ರ ಗತಿಯಲ್ಲಿ ಮಾಡ್ತಾ ಇದ್ದಾರೆ. ಚಿರತೆಯನ್ನು ಕೂಡಲೇ ಹಿಡಿಬೇಕು ಅಂತ ಹೇಳಿ ಮತ್ತು ಇನ್ನು ಮುಂದೆ ಇಂತಹ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ಕ್ರಮ ವಹಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನಿಬ್ಬರ ಮೇಲೆ ಇವರಿಗೆ ಅಟ್ಯಾಕ್ ಮಾಡಿ ಆದಮೇಲೆ ಇವರ ಮೇಲೆ ಅದು ನಮ್ಮ ಅಣ್ಣ ನಾಗೇಶ್ ಅನ್ನೋರು, ನನ್ನ ತಮ್ಮ ನವೀನ ಹೊಲ್ದ ಹತ್ರ ಕೆಲಸ ಮಾಡೋಕ್ಕೆ ಹೋಗಬೇಕಾದ್ರೆ ಚಿರತೆ ಏಕಾಏಕಿ ಬಂದು ದಾಳಿ ಮಾಡಿದೆ. ಒಂದು ವಾರದಿಂದನೂ ಹೇಳ್ತಾ ಇದ್ದಾರೆ ಚಿರತೆ ಬಂದಿದೆ, ಇಲ್ಲಿ ಬೀಡು ಬಿಟ್ಟಿದೆ, ದಯವಿಟ್ಟು ಬನ್ನಿ ಅಂತ ಅರಣ್ಯ ಇಲಾಖೆಯವ್ರಿಗೆ ಹೇಳಿದ್ದಾರೆ. ಆದರೆ ಅವರು ನಿರ್ಲಕ್ಷ್ಯ ಮಾಡಿದರೆ ಯಾವುದೋ ಕಡೆ ಒಂದು ಬೋನ್ ಇಟ್ಬಿಟ್ಟು ಇನ್ನೆಲ್ಲೋ ಅವರು ಹೋಗಿ ಕುತ್ಕೊಂಡ್ಬಿಟ್ರೆ ಅದು ಆಗೋದಿಲ್ಲ. ಸೊ ಹಾಗಾಗಿ ಇವ್ರಿಗೆ ತುಂಬಾ ಇದಾಗಿದೆ, ಜೀವಕ್ಕೆ ಅಪಾಯ ಆಗೋಷ್ಟು ಮಟ್ಟಿಗೆ ಅದು ಅಟ್ಯಾಕ್ ಮಾಡಿದೆ. ಒಬ್ಬ ಮಹಿಳೆಗೂ ಕೂಡ ಅಟ್ಯಾಕ್ ಮಾಡಿದೆ. ಅವರು ತುಂಬ ವಯಸ್ಸಾದವರು. ತುಂಬ ಜನ ಊರಲ್ಲಿ ಈಗ ಬೆಳೆ ಟೈಮ್ ಆಗಿರೋದ್ರಿಂದ ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ಕೆಲಸ ಮಾಡಲೇಬೇಕು, ಹಾಗಾಗಿ ಹೋಗಲೇಬೇಕು, ಹೆದರ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ದನ ಕರು ಎಲ್ಲ ಇರುತ್ತೆ, ಅದನ್ನೆಲ್ಲ ನಾವು ಮನೆಯೊಳಗೆ ಕಟ್ಟಿ ಕುತ್ಕೊಳ್ಳೋಕ್ಕಾಗಲ್ಲ. ಅವರು ಒಂದು ದಿವಸದಲ್ಲೇ ಕಾರ್ಯಾಚರಣೆ ಮಾಡ್ಬೋದಿತ್ತು, ಮುಂಗಾರು, ಹಂಗಾಗಿ ಮಾಡ್ಬೋದಿತ್ತು. ಸೊ ಅವ್ರು ಮಾಡಲಿಲ್ಲ. ಈ ಥರದ್ದೊಂದು ಅನಾಹುತನ ಮಾಡಾಗಿದೆ. ಸೊ ಇದನ್ನ ಎಲ್ಲದನ್ನು ಸರಿ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಸಹ ನಮಗೆ MP ಅವರು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಭರವಸೆ ಕೊಟ್ಟಿದ್ದಾರೆ, ಇಲ್ಲ ಈ ಥರ ಮುಂದೆ ಆಗೋದಿಲ್ಲ, ಮುಂಜಾಗ್ರತೆ ಕ್ರಮ ವಹಿಸ್ತೀವಿ ಅಂತ ಅಂದ್ಬಿಟ್ಟು. ಸೊ ಇದು ಎಲ್ಲ ಕಡೆ, ಒಂದು ಕಡೆ ಮಾತ್ರ ಅಲ್ಲ, ನಮ್ಮೂರಿನಲ್ಲಿ ಮಾತ್ರ ಅಲ್ಲ, ಅಂಕೋಳ್ಳಿ ಗ್ರಾಮದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಇದಾಗಬೇಕು. ಹಾಗಾಗಿ ದಯವಿಟ್ಟು ಆಲೂರು ತಾಲೂಕಿನ ಕಾಮತಿ ಕೂಡಿಗೆ ಗ್ರಾಮದಲ್ಲಿ ಮೂಲಸೌಕರ್ಯಗಳ ಕೊರತೆ ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಬೀಳುವ ಹಂತದಲ್ಲಿರುವ ಮರಗಳು, ಕೆಟ್ಟು ನಿಂತಿರುವ ಹೈಮಾಸ್ ದೀಪ ಮತ್ತು ನೆನೆಗುದಿಗೆ ಬಿದ್ದಿರುವ ಬಸ್ ನಿಲ್ದಾಣದ ಕಾಮಗಾರಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮದಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ರಸ್ತೆ ಬದಿಯಲ್ಲಿರುವ ಹಲವು ಮರಗಳು ಯಾವುದೇ ಕ್ಷಣದಲ್ಲಾದರೂ ಉರುಳಿ ಬೀಳುವ ಹಂತ ತಲುಪಿವೆ.
ಈಗಾಗಲೇ ಕೆಲವು ಮರಗಳು ಬಿದ್ದು ವಿದ್ಯುತ್ ಸಂಪರ್ಕ ಕಡಿತಗೊಂಡು ಸಾರ್ವಜನಿಕರು ಕತ್ತಲಲ್ಲೇ ಜೀವನ ಕಳೆಯುವಂತಾಗಿದೆ. ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರು ಮತ್ತು ವಾಹನ ಸವಾರರು ಯಾವಾಗ ಮರ ಮೈಮೇಲೆ ಬೀಳುತ್ತದೋ ಎಂಬ ಭೀತಿಯಲ್ಲೇ ಓಡಾಡುತ್ತಿದ್ದಾರೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಮರ ತೆರವುಗೊಳಿಸದೆ ತೀವ್ರ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಕಾಮತಿಕುಡಿಗೆ ವೃತ್ತದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಅಳವಡಿಸಲಾಗಿರುವ ಹೈಮಾಸ್ಟ್ ವಿದ್ಯುತ್ ದೀಪವು ಒಂದು ದಿನವೂ ಸರಿಯಾಗಿ ಕಾರ್ಯನಿರ್ವಹಿಸದೆ ಧಾರೆಗುರುಳುವ ಸ್ಥಿತಿಯಲ್ಲಿದೆ. ಸಾರ್ವಜನಿಕರ ತೆರಿಗೆ ಹಣವನ್ನ ಅಭಿವೃದ್ಧಿ ಹೆಸರಿನಲ್ಲಿ ಅಧಿಕಾರಿಗಳು ನೀರಲ್ಲಿ ಹೋಮ ಮಾಡಿದ್ದಾರೆ. ಇಷ್ಟೆಲ್ಲಾ ಸಮಸ್ಯೆಯಾಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಸ್ಥಳೀಯ ಶಾಸಕರ ಅನುದಾನದಲ್ಲಿ ಕಾಮತಿಕುಡಿಗೆ ಗ್ರಾಮಕ್ಕೆ ಬಸ್ ನಿಲ್ದಾಣ ನಿರ್ಮಿಸಲು ಹಣ ಮೀಸಲಿಡಲಾಗಿದೆ. ಆದರೆ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಮತ್ತು ತಾಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇದುವರೆಗೂ ಬಸ್ ನಿಲ್ದಾಣಕ್ಕೆ ಸೂಕ್ತ ಜಾಗ ಗುರುತಿಸದೆ ಕಾಲಹರಣ ಮಾಡುತ್ತಿದ್ದಾರೆ. ಅಧಿಕಾರಿಗಳ ಈ ಉದಾಸೀನತೆಯಿಂದ ಕಾಮಗಾರಿ ಆರಂಭವಾಗದೆ ಜನಸಾಮಾನ್ಯರು ಮಳೆ ಬಿಸಿಲಿನಲ್ಲೇ ಬಸ್ಗಾಗಿ ಕಾಯುವಂತಾಗಿದೆ. ಆಲೂರು ಜನಧ್ವನಿ ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಮಂಜುನಾಥ್ ಕಾಮತಿ ಮಾತನಾಡಿ, ಗ್ರಾಮದ ಪ್ರಮುಖ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮರಗಳನ್ನು ತೆರವುಗೊಳಿಸಬೇಕು, ಹೈಮಾಸ್ಟ್ ದೀಪ ದುರಸ್ತಿಪಡಿಸಬೇಕು ಮತ್ತು ಬಸ್ ನಿಲ್ದಾಣಕ್ಕೆ ಜಾಗ ನಿಗದಿಪಡಿಸಬೇಕು. ಇಲ್ಲವಾದರೆ ಅಧಿಕಾರಿಗಳ ವಿರುದ್ಧ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ಗ್ರಾಮಸ್ಥರು ಹಾಗೂ ಜನಧ್ವನಿ ಸಮಿತಿಯು ಅಧಿಕಾರಿಗಳಿಗೆ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಖಡಕ್ ಎಚ್ಚರಿಕೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಇಲಾಖೆಗಳು ಹೇಗೆ ಸ್ಪಂದಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. HCN ನ್ಯೂಸ್ ಆಲೂರು. ಸ್ನೇಹಿತರೆ ನಮಸ್ತೆ, ನಾನು ಮಂಜುನಾಥ್ ಕಾಮತಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಆಲೂರು ತಾಲೂಕು ಕಾಮತಿಕುಡಿಗೆ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ಹಳೆಯ ಮರ ಒಣಗಿ ನಿಂತಿದೆ. ಇದನ್ನು ಅರಣ್ಯ ಅಧಿಕಾರಿಗಳು ತೆರವುಗೊಳಿಸದೆ ಮೌನ ವಹಿಸಿರುವಂಥದ್ದು ಭಾಳ ಖಂಡನೀಯವಾಗಿದೆ. ಯಾಕೆಂದರೆ ಇದು ಒಣಗಿ ನಿಂತ ಮರ ಆದ್ದರಿಂದ ಪ್ರಯಾಣಿಕರು ತಿರುಗಾಡುವಾಗ, ಪಾದಚಾರಿಗಳು ಓಡಾಡುವಾಗ ಯಾವಾಗ ಬೀಳುತ್ತನ್ನೋ ಒಂದು ಪರಿಸ್ಥಿತಿ ಅದು ಪ್ರಾಬ್ಲಮ್ ಆಗಿದೆ. ಹಾಗಾಗಿ ದಯವಿಟ್ಟು ಅರಣ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಮರ ಮತ್ತು ಹಾಗೆ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಅನೇಕ ಬೀಳುವ ಸ್ಥಿತಿಯಲ್ಲಿರುವಂಥ ಒಣಗಿದ ಮರಗಳನ್ನು ತೆಗಿಬೇಕು. ಮತ್ತು PWD HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ BM ರಸ್ತೆಯ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಜೂನ್ 5 ರಿಂದ 8 ರವರೆಗೂ ಬೆಂಗಳೂರಿನ ಕಂಚಿ ಶ್ರೀಲಕ್ಷ್ಮಿ ಸಿಲ್ಕ್ಸ್ ವತಿಯಿಂದ ಬೃಹತ್ ಮೈಸೂರು ಸಿಲ್ಕ್ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರಾದ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈ ಮೇಳದಲ್ಲಿ ಪ್ರಮುಖ ಆಕರ್ಷಣೆಯಾಗಿ 2399 ರೂಪಾಯಿಗಳಿಗೆ 4 ಸೀರೆಗಳನ್ನು ನೀಡಲಾಗುತ್ತಿದೆ. ಜೊತೆಗೆ ಒಂದು ಸೀರೆ ಖರೀದಿ ಮಾಡಿದರೆ ಮತ್ತೊಂದು ಸೀರೆಯನ್ನ ಉಚಿತವಾಗಿ ಪಡೆಯುವ ಈ ಆಫರ್ ಘೋಷಿಸಲಾಗಿದೆ. ಈಗಾಗಲೇ ಮಹಿಳೆಯರಲ್ಲಿ ಭಾರಿ ಉತ್ಸಾಹ ಮೂಡಿದ್ದು, ಮೇಳದಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್, ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್, ಬೆಂಗಳೂರು ಸಿಲ್ಕ್, ಕಾಂಚೀಪುರಂ ಸಿಲ್ಕ್ ಹಾಗೂ ಬನಾರಸ್ ಸಿಲ್ಕ್ ಸೇರಿದಂತೆ ವಿವಿಧ ಪ್ರೀಮಿಯಂ ಗುಣಮಟ್ಟದ ಸೀರೆಗಳು ಲಭ್ಯವಿದೆ. ಆಧುನಿಕ ವಿನ್ಯಾಸಗಳೊಂದಿಗೆ ಫ್ಯಾನ್ಸಿ ಸೀರೆಗಳ ವಿಶಾಲ ಸಂಗ್ರಹವು ಆಫರ್ ದರದಲ್ಲಿ ದೊರೆಯುತ್ತಿದೆ ಎಂದರು.
ಮಧುಶ್ರೀ ಅವರು ಮಾತನಾಡಿ, ಗ್ರಾಹಕರು ಗುಣಮಟ್ಟದ ಬಗ್ಗೆ ಯಾವುದೇ ಅನುಮಾನವಿಲ್ಲದೆ ಖರೀದಿ ಮಾಡಬಹುದಾಗಿದೆ. ಮಾರುಕಟ್ಟೆಯ ಬೆಲೆಗೆ ಹೋಲಿಸಿದರೆ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟದ ಸೀರೆಗಳನ್ನು ಪಡೆಯಲು ಇದು ಅಪರೂಪದ ಅವಕಾಶವಾಗಿದೆ. ಹಬ್ಬಗಳು, ಮದುವೆಗಳು ಮತ್ತು ವಿಶೇಷ ಸಂದರ್ಭಗಳಿಗೆ ಸೂಕ್ತವಾದ ವೈವಿಧ್ಯಮಯ ವಿನ್ಯಾಸಗಳ ಸೀರೆಗಳು ಒಂದೇ ಸ್ಥಳದಲ್ಲಿ ಲಭ್ಯವಾಗಿರುವುದರಿಂದ ಹಾಸನ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಳಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಿದರು. HCN ನ್ಯೂಸ್, ಹಾಸನ್. Bangalore biggest Mysore Silk Saree Expo from Kanchikoshi Lakshmi Silks, Bangalore, Avenue Road. ಇದು ನೇಕಾರರ ಸೀರೆ ವೈಭವ 8ನೇ ಎಕ್ಸ್ಪೋ ನಮ್ಮ ಹಾಸನದಲ್ಲಿ ನಡೀತಾ ಇದೆ. ಆಫರ್ಸ್ ಬಂದ್ಬಿಟ್ಟು 2399 ರೂಪಾಯಿಗೆ 4 ಸೀರೆ. ಇಲ್ಲಿಂದ ಸ್ಟಾರ್ಟ್ ಆಗಿ ನಿಮಗೆ ಅಪ್ ಟು 40,000 ರೂಪಾಯಿವರೆಗೂ ಇದೆ. ಪ್ಯೂರ್ ಕ್ರೇಪ್, ಸೆಮಿ ಕ್ರೇಪ್, ಬನಾರಸ್ಸು, ಆರ್ಟ್ ಸಿಲ್ಕು, ಪ್ಯೂರ್ ಸಿಲ್ಕು, ಅಪ್ಪಟ ಕೈಮಗ್ಗದ ರೇಷ್ಮೆ ಸೀರೆಗಳು, ಸಾಫ್ಟ್ ಸಿಲ್ಕು, ಪ್ರತಿ ಒಂದು ಐಟಮು ಇದೆ. ಎಲ್ಲ ಶುಭ ಸಮಾರಂಭಗಳಿಗೆ ಒಂದೇ ಇದರಲ್ಲಿ ನಿಮಗೆಲ್ಲ A to Z ಐಟಮ್ ಸಿಗುತ್ತೆ. ಗಿಫ್ಟಿಂಗಿಂದ ಹಿಡಿದು ಬ್ರೈಡಲ್ವರೆಗೂ ಸಿಗುತ್ತೆ ಸರ್. ಇದೇ ಜೂನ್ 5, 6, 7, 8 4 ದಿವಸ ನಡೀತಾ ಇದೆ ಎಕ್ಸ್ಪೋ. ಜ್ಞಾನಾಕ್ಷಿ ಕಲ್ಯಾಣ ಮಂಟಪ, BM ರೋಡ್, ಹಾಸನ್. ನಮಸ್ಕಾರ, ನನ್ನ ಹೆಸರು ಮಧುಶ್ರೀ ಅಂತ. ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ನಮ್ಮ ಅಂಗಡಿ ಹೆಸರು ಕಂಚಿಕೋಶ್ರೀ ಲಕ್ಷ್ಮಿ ಸಿಲ್ಕ್ಸ್ ಅಂತ, ಅವೆನ್ಯೂ ರೋಡ್, ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿರೋದು. ನಾವು ನೇಕಾರರ ಸೀರೆ ವೈಭವ ಎಕ್ಸ್ಪೋ ಮಾಡ್ತಾಯಿದ್ದೀವಿ. ಇದು ನಮ್ಮದು 8ನೇ ಎಕ್ಸ್ಪೋ. ಸೊ ನಾವು ಆಲ್ಮೋಸ್ಟ್ 7 ಎಕ್ಸ್ಪೋ ಸಕ್ಸಸ್ಫುಲ್ಲಾಗಿ ನಾವು ಮಾಡಿದ್ದೀವಿ. 8ನೇ ಎಕ್ಸ್ಪೋ ನಮ್ಮ ಹಾಸನಲ್ಲಿ ಮಾಡ್ತಾಯಿದ್ದೀವಿ. ನಮ್ಮದು ವೆರೈಟೀಸ್ ಬಂದ್ಬಿಟ್ಟು ಈಗ 2400ಗೆ 4 ಸ್ಯಾರೀಸ್ ಕೊಡ್ತಾಯಿದ್ದೀವಿ. ಒಳ್ಳೆ ಆಫರ್ ಇದು, ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಹಿಡಿದು ನಿಮ್ಗೆ ಅಪ್ ಟು 60,000ವರೆಗೂ ಬೈ 1 get 1 ಆಫರ್ಸ್ ಇದೆ. ನಮ್ಮದು ಮೇನ್ ಫೋಕಸ್ಸು ಕಸ್ಟಮರ್ಸ್ಗೆ ಒಳ್ಳೆ ಕಡಿಮೆ ಮಾರ್ಜಿನ್ಸ್ ಇಟ್ಕೊಂಡು ನಾವು ಒಳ್ಳೆ ಕಡಿಮೆ ಬಡ್ಜೆಟಲ್ಲಿ ರೀಚ್ ಆಗಬೇಕು ಅನ್ನೋದೇ ಒಂದು ನಮ್ಮ ಇಂಟೆನ್ಷನ್. ಸೊ ಹಾಗಾಗಿ ನಾವು ಎಕ್ಸ್ಪೋ ಮಾಡ್ತಾ ಇರೋದು. ಸ್ಟಾರ್ಟಿಂಗ್ ಫ್ರಮ್ 2400ಗೆ 4 ಸ್ಯಾರೀಸಿಂದ ಹಿಡಿದು ಅಪ್ ಟು 60ವರೆಗೂ ಇರುತ್ತೆ. ಅದರಲ್ಲೂ ಎಲ್ಲ ಬೈ 1 get 1 ಇರುತ್ತೆ. ಪ್ಯೂರ್ ಮೈಸೂರು ಸಿಲ್ಕ್ ಇದೆ, ಸೆಮಿ ಇದೆ, ಹ್ಯಾಂಡ್ಲೂಮ್ ಕಂಚಿ ಸೀರೆಗಳಿದೆ, ಮತ್ತು ಬ್ರೈಡಲ್ಸು, ಸೆಮಿ ಬ್ರೈಡಲ್ಸು, ತುಂಬ ವೆರೈಟೀಸ್ ಇದೆ. ನಮ್ಮ ಹಾಸನ ಜನತೆ ಯಾರ್ಯಾರು ನೋಡ್ತಿದ್ದೀರೋ ಎಲ್ಲರೂ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಬಂದು ಒಂದು ಸತಿ ವಿಸಿಟ್ ಮಾಡಿ, ಒಂದು ಸತಿ ಟ್ರಸ್ಟ್ ಮಾಡಿ ತೊಗೊಂಡು ಹೋಗಿ. ನೆಕ್ಸ್ಟ್ ನೀವೇ ಬರ್ತೀರಾ. ಸೊ ತುಂಬ ಒಳ್ಳೊಳ್ಳೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ, ಒಳ್ಳೊಳ್ಳೆ ಆಫರ್ಸ್ ಇದೆ. ಸೊ ಯಾರೂ ಮಿಸ್ ಮಾಡಬೇಡಿ. ಬಂದು ಒಂದು ಸತಿ ವಿಸಿಟ್ ಮಾಡಿ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಾವು ಕಂಚಿ ಸೊಸೈಟಿಯಿಂದ ವಾಸವ್ ಎಂಟರ್ಪ್ರೈಸಸ್ ಅಂತ. ನಾವು ಹಳೆ ರೇಷ್ಮೆ ಸೀರೆ ಕ್ಯಾಶ್ ಆಫರ್ ಕೂಡ ತೊಗೋತಿದ್ದೀವಿ. ನಿಮಗೆ ಕ್ಯಾಶ್ ಆಫರ್ ಬೇಡ ಅಂದರೆ ಎಕ್ಸ್ಚೇಂಜ್ ಆಫರ್ ಕೂಡ ಕೊಡ್ತಾ ಇದ್ದೀವಿ. ಸ್ಪಾಟ್ಗೆ ಹೈಯೆಸ್ಟ್ ಪ್ರೈಸ್ ಕೂಡ 2000 90,000 ಪರ್ಚೇಸ್ ಮಾಡಿದೆ. ಟಿಶ್ಯೂ ಸ್ಯಾರೀಸ್, ಬ್ರೊಕೇಟ್ ಸ್ಯಾರೀಸ್, ಮೈಸೂರು ಸಿಲ್ಕ್, ಕಾಂಜೀವರಂ ಆ್ಯಂಡ್ ಕಟ್ ಪೀಸ್ ಬಾರ್ಡರ್ ಹೈಯೆಸ್ಟ್ ಪ್ರೈಸ್ ಕೂಡ ತೊಗೋತೀವಿ. ಯಾವ ಸ್ಯಾರಿ ಇದ್ರೂ ಪರವಾಗಿಲ್ಲ, ಡ್ಯಾಮೇಜ್ ಇದ್ರೂ ಪರವಾಗಿಲ್ಲ. ಸರ್, ನಾವು ಹಳೆ ರೇಷ್ಮೆ ಸ್ಯಾರೀಸ್ ಪರ್ಚೇಸ್ ಮಾಡ್ತಾಯಿದ್ದೀವಿ. 4 days ಆಫರ್ ಇದೆ. ಎಕ್ಸ್ಚೇಂಜ್ ಆಫರ್ ಕೂಡ ಫಸ್ಟ್ ಬಾರಿ ನಡೀತಿದೆ, ಮೊದಲ ಬಾರಿ ಹಾಸನಲ್ಲಿ ನಡೀತಿದೆ. ಸೀರೆ, ಹಳೆ ರೇಷ್ಮೆ ಸೀರೆಗಳು ತೊಗೊಬನ್ನಿ, ಹೊಸ ಸೀರೆಗಳು ತೊಗೊಂಡು ಹೋಗಿ. ಯಾವುದೇ ಡ್ಯಾಮೇಜ್ ಸ್ಯಾರಿಗಳಿದ್ರೂ ಪರವಾಗಿಲ್ಲ, ರೇಷ್ಮೆ ಸ್ಯಾರೀಸ್ ತೊಗೊಬನ್ನಿ. ಆಲೂರು ವಲಯ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದ 3 ಲಕ್ಷ ಮೌಲ್ಯದ ಬೀಟೆ ಮರ ವಶಪಡೆದಿದ್ದಾರೆ. ಆಲೂರು ವಲಯ ಸಿಬ್ಬಂದಿಗಳ ಕಾರ್ಯಾಚರಣೆಯಲ್ಲಿ ವಾಹನ ಮತ್ತು ಆರೋಪಿ ವಶಕ್ಕೆ ಪಡೆದಿದ್ದಾರೆ. ಆಲೂರು ವಲಯದ ಸಿಬ್ಬಂದಿಗಳು ಆಲೂರು ವಲಯದ ಹೊಸಕೋಟೆ ಶಾಖೆಯ ಮಗ್ಗೆ ಗ್ರಾಮದ ಬಳಿ ಬೇಟೆ ಮತ್ತು ಹಾಡಗ ನಾಟಗಳನ್ನು ಅಕ್ರಮವಾಗಿ ತುಂಬಿಕೊಂಡು ಸಾಗಾಣಿಕೆ ಮಾಡುತ್ತಿದ್ದ ಪಿಕಪ್ ವಾಹನವನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಂಡಿರುವ ಘಟನೆ ನಡೆದಿದೆ. ಸಾಗಾಣಿಕೆ ಮಾಡುತ್ತಿದ್ದ ಪಿಕಪ್ ವಾಹನವನ್ನು ಜಪ್ತಿ ಮಾಡಿ ಸರ್ಕಾರದ ಪರ ಅಮಾನತುಪಡಿಸಿ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿ ಮಂಜೇಗೌಡ, ಗಸ್ತು ಅರಣ್ಯ ಪಾಲಕರು ರಾಘವೇಂದ್ರ ಬಿಎ ಮತ್ತು ಉಪವಲಯ ಅರಣ್ಯಾಧಿಕಾರಿ ವೇಣುಗೋಪಾಲ್, ವಲಯ ಅರಣ್ಯಾಧಿಕಾರಿ ಸುನಿಲ್ ರಾಥೋಡ್ ಕಾರ್ಯಾಚರಣೆಯಲ್ಲಿ ಇದ್ದರು. HCN ನ್ಯೂಸ್, ಆಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. I'm Silma Bigauda. I'm a student of Central Commerce College, Hassan. ನಾನು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 591 ಸ್ಕೋರ್ ಮಾಡಿದ್ದೀನಿ 600ಗೆ. ಇದೆಲ್ಲದಕ್ಕೂ ಕಾಲೇಜ್ ಎಷ್ಟು ಸಪೋರ್ಟ್ ಮಾಡಿದೆ, ಕಾಲೇಜ್ ನಂಗೆ ತುಂಬಾ ಸಪೋರ್ಟ್ ಮಾಡಿದೆ. Hi everyone, I'm Sarayu from Central Commerce College. I've secured 591, 98.5. I'm so happy with this, but ಇನ್ನೂ ಬರ್ಬೇಕಿತ್ತು. ಸೊ ಬಟ್ ಇದೆಲ್ಲ ಲೆಕ್ಚರರ್ಸ್, ಪೇರೆಂಟ್ಸ್ ಸಪೋರ್ಟ್ ಇಂದಾನೆ ಸಾಧ್ಯ ಆಗಿದ್ದು. ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಕಾಲೇಜಲ್ಲಿ ಅಂತೂ. ಲೈಕ್ ಬರೀ ಸ್ಟಡೀಸ್ ಅಂತ ಅಲ್ಲ, ಕಲ್ಚರಲ್ ಆಗ್ಲಿ ಅಥವಾ ಸ್ಪೋರ್ಟ್ಸ್ ಆಗ್ಲಿ ಎಲ್ಲಾದ್ರಲ್ಲೂ ತುಂಬಾನೇ ಸಪೋರ್ಟ್ ಇದೆ. ಆಪರ್ಚುನಿಟೀಸ್ ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲದಕ್ಕೂ ಕೊಡ್ತಾರೆ. ಒಳ್ಳೆ ಸ್ಥಾನಕ್ಕೆ ಬೆಳೆಯೋಕೆ ಹೆಲ್ಪ್ ಮಾಡ್ತಾರೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದೆಮ್. ಎಲ್ಲ ಅವ್ರ ಸಪೋರ್ಟ್ ಇಂದಾನೆ ಆಗಿದೆ.
myself Pramod, a student of Central Commerce College. I secured 591 out of 600. To be here, I am very thankful to my lecturers and my parents who supported me to achieve these marks. Thank you for all for supporting me. ನನ್ನ ಹೆಸರು ದೇವಿಕಾ. ನಾನು ಸೆಂಟ್ರಲ್ ಕಾಮರ್ಸ್ ಕಾಲೇಜಲ್ಲಿ ಸೆಕೆಂಡ್ PU ಮುಗಿಸಿದ್ದೀನಿ. ನಾನು ಈಗ 2026 ಅದು ಸೆಕೆಂಡ್ PU ಎಕ್ಸಾಮ್ ಅಲ್ಲಿ 590 ಸ್ಕೋರ್ ಮಾಡಿದ್ದೀನಿ 600ಗೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸ್ಟಿಲ್ ಮೋರ್. ರಿವ್ಯಾಲ್ಯೂಯೇಷನ್ ಆಗ್ತೀನಿ. ಐ ನೋ ಡೆಫಿನೆಟ್ಲಿ ನಾನು ಅಚೀವ್ ಮಾಡ್ತೀನಿ. ಇನ್ನು ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಅದನ್ನ ಅಂತ. ಐ ಆಮ್ ಮೇಘನಡಿ, ಸ್ಟೂಡೆಂಟ್ಸ್ ಆಫ್ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಐ ಸ್ಕೋರ್ 590. ಎಲ್ಲರಿಗೂ ನಮಸ್ಕಾರ. ನಾನು ಮಹೇಶ್, ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಸಂಸ್ಥಾಪಕ. 2025-26 ಸಾಲಿನ ದ್ವಿತೀಯ PUC ಫಲಿತಾಂಶದಲ್ಲಿ ನಮ್ಮ ಕಾಲೇಜು ಮತ್ತೊಮ್ಮೆ 100% ಫಲಿತಾಂಶವನ್ನು ಪಡ್ಕೊಂಡಿದೆ. ಸತತ 9ನೇ ಬಾರಿಗೆ 100% ಫಲಿತಾಂಶವನ್ನು ಪಡೆದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಕಳೆದ 8 ವರ್ಷಗಳ ಫಲಿತಾಂಶಕ್ಕಿಂತ ಈ ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನ ಪಡ್ಕೊಂಡಿದ್ದೇವೆ. ನಮ್ಮ ಕಾಲೇಜಿನ ಯಾವುದೋ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡಿರೋದಲ್ಲ. ಕಾಲೇಜಿನ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡು ಉಳಿದ ವಿದ್ಯಾರ್ಥಿಗಳು ಸಾಧಾರಣ ಫಲಿತಾಂಶವನ್ನ ಪಡ್ಕೊಂಡ್ರೆ ಅಥವಾ ಕೆಲವು ವಿದ್ಯಾರ್ಥಿಗಳು ಫೇಲ್ ಆದ್ರೆ ಅದನ್ನ ಉತ್ತಮ ಫಲಿತಾಂಶ ಅಂತ ಆಗ್ಲಿ ಅಥವಾ ಉತ್ತಮ ಗುಣಮಟ್ಟದ ಶಿಕ್ಷಣ ಅಂತ ಆಗ್ಲಿ ಖಂಡಿತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಕಾಲೇಜಿನ ವಿಶೇಷತೆ, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ, ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 178, ಡಿಸ್ಟಿಂಕ್ಷನ್ಸ್ 142, ಎಬೋ 90% 113, ಎಬೋ 95% 63 ವಿದ್ಯಾರ್ಥಿಗಳು ಹಾಗೂ 100 ಔಟ್ ಆಫ್ 100 92 ವಿದ್ಯಾರ್ಥಿಗಳು. ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ 178 ವಿದ್ಯಾರ್ಥಿಗಳ ಸರಾಸರಿ ಅಂದ್ರೆ ಆವರೇಜ್ ಮಾರ್ಕ್ಸ್ ಅಂದ್ರೆ ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿ ಪಡ್ಕೊಂಡಿರುವಂತಹ ಸರಾಸರಿ ಅಂಕಗಳು 91%. ಇದು ಒಂದು ಕಾಮರ್ಸ್ ಕಾಲೇಜ್ ಸೃಷ್ಟಿ ಮಾಡಿರುವಂತಹ ಒಂದು ಇತಿಹಾಸ ಅಂತಾನೆ ಹೇಳ್ಬೋದು. ಜೊತೆಗೆ ಪರೀಕ್ಷೆಗೆ ಹಾಜರಾದ 178 ವಿದ್ಯಾರ್ಥಿಗಳಲ್ಲಿ 176 ವಿದ್ಯಾರ್ಥಿಗಳ ಫಲಿತಾಂಶ ಅವರ SSLC ಫಲಿತಾಂಶಕ್ಕಿಂತ ಹೆಚ್ಚಾಗಿರುವಂತದ್ದು ಕಾಲೇಜಿನ ಗುಣಮಟ್ಟಕ್ಕೆ ಹಾಗೂ ಕಾಲೇಜು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನೀಡುತ್ತಿರುವಂತಹ ಪ್ರಾಮುಖ್ಯತೆಗೆ ಸಾಕ್ಷಿ. ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಕುವೆಂಪು ನಗರದ ಕ್ರೇಜಿ ಯೋಗ ತಂಡದವರು ಗಿಡ ನೆಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕ್ರೇಜಿ ಯೋಗ ತಂಡದಿಂದ ಪರಿಸರ ಜಾಗೃತಿ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಕ್ರೇಜಿ ಯೋಗ ತಂಡದ ಯೋಗ ಶಿಕ್ಷಕ ಕಿರಣ್ ಕುಮಾರ್ ಗಿಡ ನೆಡುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಇಂದಿನ ಕಾಲಘಟ್ಟದ ಅತ್ಯಂತ ಪ್ರಮುಖ ಜವಾಬ್ದಾರಿಯಾಗಿದ್ದು, ಗಿಡಗಳನ್ನು ನೆಡುವ ಮೂಲಕ ಜನರಲ್ಲಿ ಪರಿಸರದ ಕುರಿತು ಅರಿವು ಮೂಡಿಸುವ ಕಾರ್ಯವನ್ನು ನಮ್ಮ ತಂಡದ ಸದಸ್ಯರು ನಿರಂತರವಾಗಿ ನಡೆಸುತ್ತಿದ್ದಾರೆ ಎಂದರು. ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಪರಿಸರ ಜಾಗೃತಿ ಮೂಡಿಸುತ್ತಿರುವ ಕ್ರೇಜಿ ಯೋಗ ತಂಡದ ಕಾರ್ಯಗಳನ್ನು ಸಾರ್ವಜನಿಕರು ಶ್ಲಾಘಿಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಡೆದ ಈ ಕಾರ್ಯಕ್ರಮವು ಗಿಡಗಳ ಮಹತ್ವ, ಪರಿಸರ ಸಂರಕ್ಷಣೆ ಮತ್ತು ಹಸಿರು ಭವಿಷ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು. HCI ನ್ಯೂಸ್ ಹಾಸನ್. ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರ ಅಥವಾ ಕೆಲವು ಇಲಾಖೆಗಳ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಸಾಮಾಜಿಕ ಹೊಣೆಗಾರಿಕೆಯಾಗಿದೆ ಎಂದು ಕೌಟುಂಬಿಕ ನ್ಯಾಯಾಲಯದ 1ನೇ ಅಧಿಕ ಪ್ರಧಾನ ನ್ಯಾಯಾಧೀಶರಾದ ಪದ್ಮಪ್ರಸಾದ್ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಹಾಗೂ ಗಿಡಕ್ಕೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ವಿಶ್ವಸಂಸ್ಥೆಯು 1972ರಲ್ಲಿ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಜಗತ್ತಿಗೆ ಸಾರುವ ಉದ್ದೇಶದಿಂದ ವಿಶ್ವ ಪರಿಸರ ದಿನವನ್ನು ಆಚರಿಸಲು ಆರಂಭಿಸಿತು. ಇಂದಿನ ದಿನಗಳಲ್ಲಿ ಪರಿಸರ ಮಾಲಿನ್ಯ, ಹವಾಮಾನ ಬದಲಾವಣೆ, ಜೈವಿಕ ವೈವಿಧ್ಯತೆಯ ನಾಶ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ದುರ್ಬಳಕೆ ಜಾಗತಿಕ ಮಟ್ಟದಲ್ಲಿ ಗಂಭೀರ ಸವಾಲುಗಳಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಕಾರ್ಯ ಇನ್ನಷ್ಟು ಪರಿಣಾಮಕಾರಿಯಾಗಿ ನಡೆಯಬೇಕಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ KS ಲತಾಕುಮಾರಿ,
ಪರಿಸರ ಸಂರಕ್ಷಣೆ ಮನೆಯ ಸ್ವಚ್ಛತೆಯಿಂದಲೇ ಆರಂಭವಾಗಬೇಕು ಎಂದರು. ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆಯಲ್ಲಿ ಹಸಿ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ನೀಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ ಎಂದರು. ಪರಿಸರ ಸಂರಕ್ಷಣೆ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಇದೇ ಸಂದರ್ಭದಲ್ಲಿ ಬಹುಮಾನ ವಿತರಿಸಲಾಯಿತು. ಪರಿಸರ ಕಾಳಜಿ, ಹಸಿರು ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಣದ ಕುರಿತು ವಿದ್ಯಾರ್ಥಿಗಳು ತಮ್ಮ ಕಲಾ ಪ್ರತಿಭೆಯ ಮೂಲಕ ಸಂದೇಶ ಸಾರಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಆರ್ ಭಾಸ್ಕರ್, ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜಿಕೆ ದಾಕ್ಷಾಯಿನಿ, ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣವರ್, ಡಿವೈಎಸ್ಪಿ ಪರಶುರಾಮ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಪರಿಸರ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಜಾವಗಲ್ ಪ್ರಸನ್ನ ನಿರ್ವಹಿಸಿದರು. HCN ನ್ಯೂಸ್ ಹಾಸನ್. ಈ ವರ್ಷದ ಪರಿಸರ ದಿನಾಚರಣೆಯ ಘೋಷವಾಕ್ಯ ತಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಇನ್ಸ್ಪೈರ್ಡ್ ಬೈ ನೇಚರ್, ಫಾರ್ ಕ್ಲೈಮೇಟ್, ಫಾರ್ ಅವರ್ ಫ್ಯೂಚರ್. ಅಂದರೆ ಪ್ರಕೃತಿಯಿಂದ ಪ್ರೇರೇಪಿತರಾಗಿ ಈ ಜಗತ್ತಿನ ಹವಾಮಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮತ್ತು ನಮ್ಮ ಮುಂದಿನ ಭವಿಷ್ಯಕ್ಕಾಗಿ. ಈ ಒಂದು ಧ್ಯೇಯ ವಾಕ್ಯದೊಂದಿಗೆ ಅಥವಾ ಘೋಷ ವಾಕ್ಯದೊಂದಿಗೆ ಈ ವರ್ಷದ ಒಂದು ಪರಿಸರ ದಿನಾಚರಣೆಯನ್ನ ಅಜರ್ಬೈಜಾನ್ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಅಜರ್ಬೈಜಾನ್ನ ಬಾಕುವಿನಲ್ಲಿ ಕೇಂದ್ರವಾಗಿ ಇಟ್ಕೊಂಡು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಕಸದ ಪುಟ್ಟಿಗೆ ಮಾತ್ರ ಹಾಕ್ತೀರಾ? ಕೈ ಎತ್ತಿ. ಭಾಷಣ ಮಾಡಲಿಕ್ಕೆ ಅಲ್ಲ, ಇವತ್ತೆಲ್ಲ ನಿಮ್ಮನ್ನ ಕೂಡಿಸಿ ಒಂದು ಕಾರ್ಯಕ್ರಮ ಮಾಡಿ ಭಾಷಣ ಮಾಡಿ ಹೊರಟೋಗ್ಲಿಕ್ಕೆ ಇಲ್ಲ. ಇವತ್ತು ನಾವು ತುಂಬಾ ಓಕೆ ಸೈಲೆನ್ಸ್ ತುಂಬಾ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಹಸಿರು ಹಾಸನ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ವಿಷಯವನ್ನು ಪ್ರಾರಂಭಿಸಿದ್ದೇವೆ. ಈ ವರ್ಷ ನಮ್ಮ ಗುರಿ ಸುಮಾರು 7 ರಿಂದ 8 ಲಕ್ಷ ಮರದ ಸಸಿಗಳನ್ನು ನೆಡಲಿಕ್ಕೆ ಇದೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಶಿಕ್ಷಕರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡುತ್ತಿದ್ದೇವೆ. ಇದರ ಅಂಗವಾಗಿ ನಮ್ಮ ಮಿಲೇನಿಯಂ ಶಾಲೆ ವತಿಯಿಂದ ಎಲ್ಲಾ ಮಕ್ಕಳು ಸೇರಿ ಹೇಮಾವತಿ ನಗರದ ಉದ್ಯಾನವನವನ್ನ ಸ್ವಚ್ಛಗೊಳಿಸುತ್ತಿದ್ದೇವೆ. ಉತ್ತಮ ಭವಿಷ್ಯಕ್ಕಾಗಿ ಗಿಡ ನೆಟ್ಟು ಅದನ್ನ ಮರವಾಗಿಸಿ ಎಂದು ಕರೆ ನೀಡಿದ್ರು. ಮಿಲೇನಿಯಂ ಶಾಲೆ ಶಿಕ್ಷಕಿ ಮಮತಾ ಮಾತನಾಡಿ, ಪ್ರತಿ ವರ್ಷ ನಮ್ಮ ಶಾಲೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸುತ್ತಿದ್ದೇವೆ. ಅದರ ಅಂಗವಾಗಿ ಈ ದಿನ ವಿದ್ಯಾನಗರ ಉದ್ಯಾನವನವನ್ನ ಸ್ವಚ್ಛಗೊಳಿಸಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಶುಭವಾಗಲಿ ಎಂದರು. ಮಿಲೇನಿಯಂ ಶಾಲೆಯ ವಿದ್ಯಾರ್ಥಿನಿ ಖುಷಿ ಮಾತನಾಡಿ, ಪರಿಸರ ದಿನಾಚರಣೆಯ ಅಂಗವಾಗಿ ಎಲ್ಲರೂ ಅಭಿನಂದನೆಯನ್ನ ಸಲ್ಲಿಸಿ ಇಂತಹ ಆಚರಣೆಯನ್ನ ಪ್ರತಿಯೊಬ್ಬರೂ ಮಾಡಬೇಕು. ಎಲ್ಲರೂ ತಮ್ಮ ಕರ್ತವ್ಯವನ್ನ ನೆನೆಸಿಕೊಂಡು ಪರಿಸರ ಉಳಿಸಬೇಕು. ಶಾಲಾ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಬೆಳೆಸುವ ಉದ್ದೇಶದಿಂದ ಒಂದು ಮಗು ಒಂದು ಗಿಡ ಎಂಬ ಪರಿಕಲ್ಪನೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತಂದು ಸಾಮೂಹಿಕ ಗಿಡ ನೆಡುವ ಕಾರ್ಯಕ್ರಮವನ್ನು ಹೆಚ್ಚು ಆಯೋಜಿಸುವ ಅಗತ್ಯವಿದೆ ಎಂದು ಸಲಹೆ ನೀಡಿದರು. HCN News, Hassan. Hello everyone, we are from Millennium World School Hassan. As a part of World Environment Day, we are here at Hemawati Nagar Park. We are cleaning the park and also we are sapling so many plants in the park for a better future.
we request each one of you to plant a tree so that we will have a clean, green and a safe nature for our future environment and the future generations. Hello everyone, I'm Mamata from Millennium World School, Hassan. So you all know that June 5th every year we are going to celebrate the World Environment Day. So today from the school we are here in the Vidyanagar Park. So we are going to create the awareness about the Environment Day. So happy Environment Day for all. Thank you. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಖುಷಿ. ನಾನು ಮಿಲೇನಿಯಂ ವರ್ಲ್ಡ್ ಸ್ಕೂಲಿಂದ. ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಪ್ರತಿ ವರ್ಷ ಜೂನ್ 5ರಂದು ನಾವು ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತೇವೆ. ಮಾನವರೆಲ್ಲ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಪರಿಸರವನ್ನು ಉಳಿಸಿದರೆ ಮುಂದಿನ ಪೀಳಿಗೆಗೆ ನಾವು ನಮ್ಮ ಭೂಮಿಯನ್ನು ಸುರಕ್ಷಿತವಾಗಿ ಉಳಿಸಬಹುದು. ಒಂದು ಮರ ನಡಿ, ಒಂದು ಜೀವ ಉಳಿಸಿ. Today we are from Millennium World School, Hassan, in Hemavati Nagar Park to celebrate Environment Day. Earth is not just our home; it's our responsibility. Small actions can create big changes. Save Earth, save life. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಹಾಸನ ಕ್ರೈಂ ಬ್ಯೂರೋ ಸೆಲ್ನ ಡಿವೈಎಸ್ಪಿ ಪರಮಶಿವಮೂರ್ತಿ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಬಳಕೆಯಲ್ಲಿ ಎಚ್ಚರಿಕೆ ಅಗತ್ಯವಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ ಮತ್ತು ಅಪರಿಚಿತರೊಂದಿಗೆ ಸಂಪರ್ಕ ಬೆಳೆಸುವುದು ಅನೇಕ ಅಪಾಯಗಳಿಗೆ ಕಾರಣವಾಗಬಹುದೆಂದು ಎಚ್ಚರಿಸಿದರು. ಹೆಣ್ಣು ಮತ್ತು ಗಂಡು ಮಕ್ಕಳು ತಮ್ಮ ವೈಯಕ್ತಿಕ ಮಾಹಿತಿಗಳು, ಫೋಟೋಗಳು ಮತ್ತು ಬ್ಯಾಂಕ್ ಸಂಬಂಧಿತ ವಿವರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ನಕಲಿ ಖಾತೆಗಳು, ವಂಚನಾ ಸಂದೇಶಗಳು ಮತ್ತು ಅನುಮಾನಾಸ್ಪದ ಲಿಂಕ್ಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕೆಂದು ಸಲಹೆ ನೀಡಿದರು. ಸೈಬರ್ ವಂಚನೆ ಅಥವಾ ಆನ್ಲೈನ್ ಕಿರುಕುಳಕ್ಕೆ ಒಳಗಾದಲ್ಲಿ ತಕ್ಷಣ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿ ದೂರು ನೀಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಸೈಬರ್ ಕ್ರೈಂ ವಿಶ್ಲೇಷಕರಾದ ಪ್ರತಾಪ್ ಡಿ ರಮೇಶ್ ಅವರು ಆನ್ಲೈನ್ ವಂಚನೆ, ಹ್ಯಾಕಿಂಗ್, ಫಿಶಿಂಗ್, ಒಟಿಪಿ ವಂಚನೆ ಮತ್ತು ಡಿಜಿಟಲ್ ಭದ್ರತಾ ಕ್ರಮಗಳ ಕುರಿತು ವಿವರವಾದ ಮಾಹಿತಿ ನೀಡಿದರು. ಇಂಟರ್ನೆಟ್ ಬಳಕೆಯ ವೇಳೆ ಸುರಕ್ಷಿತ ಪಾಸ್ವರ್ಡ್ಗಳನ್ನು ಬಳಸುವುದು, ಅಪರಿಚಿತ ಕರೆಗಳು ಮತ್ತು ಸಂದೇಶಗಳಿಗೆ ಸ್ಪಂದಿಸದಿರುವುದು ಮತ್ತು ಸೈಬರ್ ಸುರಕ್ಷತಾ ನಿಯಮಗಳನ್ನು ಪಾಲಿಸುವುದು ಅಗತ್ಯ ಎಂದರು. ಕಾಲೇಜಿನ ನಿರ್ದೇಶಕರಾದ ಪಾರ್ಥಸಾರಥಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಯೋಜಕರಾದ ದೀಪಿಕಾ ಮತ್ತು ಶ್ರೀಪ್ರಿಯಾ, ಪಿಯು ವಿಭಾಗದ ಪ್ರಾಂಶುಪಾಲರಾದ ಪುನೀತಾ ಹೆಂದ್ರಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾಲೇಜಿನ ಎಲ್ಲಾ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೈಬರ್ ಭದ್ರತೆ ಕುರಿತು ಮಹತ್ವದ ಮಾಹಿತಿಯನ್ನು ಪಡೆದುಕೊಂಡರು. ವಿದ್ಯಾರ್ಥಿಗಳಲ್ಲಿ ಡಿಜಿಟಲ್ ಸುರಕ್ಷತೆ, ಜವಾಬ್ದಾರಿಯುತ ಇಂಟರ್ನೆಟ್ ಬಳಕೆ ಮತ್ತು ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ಈ ಕಾರ್ಯಕ್ರಮ ಮಹತ್ವದ ಪಾತ್ರ ವಹಿಸಿತು. HCN ನ್ಯೂಸ್, ಹಾಸನ್. ಅರಣ್ಯ ಸುತ್ತ ನಾವು ಪರಿಸರನ ಕಾಪಾಡ್ಕೊಂಡ್ರೆ, ಪ್ಲಾಸ್ಟಿಕ್ ಕಾಪಾಡ್ಕೊಂಡ್ರೆ ಸೈಂಟಿಫಿಕ್ ಆಗಿ ನೋಡಿದಾಗ ಏನಾಗ್ತಿತ್ತು, ಮಳೆ ಬಂದಾಗ ಏನಾಗ್ತಿತ್ತು, ಆ ವ್ಯಾಲಿ ಮುಖಾಂತರ ಪ್ಲಾಸ್ಟಿಕ್ ತ್ಯಾಜ್ಯ ಎಲ್ಲ ಸೇರಿಕೊಂಡು ಕಾಡೊಳಗಡೆ ಇರುವಂತಹ ಹಳ್ಳದಲ್ಲಿ ಹೋಗಿ ಕಾಡೊಳಗಡೆ ಸೇರ್ಕೊತಾ ಇತ್ತು ಅಂತ ನಮಗೆ ಗೊತ್ತಾಯಿತು. ನಂತರ ನಾವೇನು ಮಾಡಿದ್ವಿ, ಯುವಕರು ಅವೆಲ್ಲ ಸೇರ್ಕೊಂಡು ನಾವು ಒಂದು 3 ತಿಂಗಳಿಗೊಂದ್ಸಲ ಅರಣ್ಯ ಪ್ರದೇಶದ ಸುತ್ತ ನಾವು ಈ ದನ ಕಾಯೋರು ಮತ್ತು ಇವರೆಲ್ಲ ಬಂದು ಕುರಿಗಾಯಿಗಳು ಪ್ಲಾಸ್ಟಿಕ್ ಬಾಟ್ಲು ಎಷ್ಟೇ ವಸ್ತುದು ಪುನಃ ದಿನ ಇಸ್ಬಿಟ್ಟು ಹೋಗ್ತಿದ್ರು. ಸೊ ಟನ್ಗಟ್ಲೆ ನಾವು ಊರಿನ ಯುವಕರುಗಳು ಮತ್ತು ಹೋಮ್ ಸ್ಟೇ ರೆಸಾರ್ಟ್ಸ್ ಓನರ್ಸ್ ಅವ್ರದ್ದೆಲ್ಲ ಸಹಾಯವಾಗಿ ಕರ್ಕೊಂಡು ಅವರ ಆಟೋಗಳನ್ನ ಕರ್ಕೊಂಡು ಪಂಚಾಯತಿಂದ ಪ್ರತಿ ಒಂದು 3-4 ತಿಂಗಳಿಗೆ ಕಲೆಕ್ಟ್ ಮಾಡಿಕೊಂಡ್ರೆ ಸರ್, ಬರೀ ಕಾಡಂಚಲಿಗೆ ಒಂದು 15-20 ಆಟೋ ಪ್ಲಾಸ್ಟಿಕ್ ಬಾಟಲ್ ಸಿಗ್ತದೆ. ನಮಗೆ ಗುರಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಹಂತ ಹಂತವಾಗಿ ಎಲ್ಲಾ ಕ್ರಮ. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟ. ಮಾಹಿತಿ ಹಂಚಿಕೊಂಡ ಜಿಲ್ಲಾಧಿಕಾರಿ ಲತಾ ಕುಮಾರಿ. ಚನ್ನಕೇಶವ ಸನ್ನಿಧಿಯಲ್ಲಿ ಸಿಟಿ ರವಿ ಕುಟುಂಬ ಸಮೇತರಾಗಿ ಕಲ್ಯಾಣೋತ್ಸವ ಪೂಜೆ. ರಾಷ್ಟ್ರ ಮತ್ತು ನಾಡಗೀತೆಗೆ ಗೌರವ ಕೊಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಸನಾತನ ಧರ್ಮದ ಸಂದೇಶ ಸಾರಿದ ಬಿಜೆಪಿ ಎಂಎಲ್ಸಿ. ಸ್ವಚ್ಛ ಪರಿಸರ ನಮ್ಮೆಲ್ಲರ ಹೊಣೆ. ವಿಶ್ವ ಪರಿಸರ ದಿನಾಚರಣೆ ಜಾಗೃತಿ ಜಾಥಾ. ಹಸಿರು ಉಳಿಸಿ, ಪ್ಲಾಸ್ಟಿಕ್ ತ್ಯಜಿಸಿ, ಪರಿಸರ ಸ್ನೇಹಿ ಬದುಕು ಅಳವಡಿಸಿಕೊಳ್ಳಿ. ಎಲೆಕ್ಟ್ರಿಕ್ ಕಾರು ಚಾಲನೆ ಮಾಡಿ ಡಿಸಿ ಲತಾ ಕುಮಾರಿ ಕರೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.